ನಾನು ಮಾಡಿದ ತಪ್ಪಿಂದ ಶಿವ ಪಾರ್ವತಿ ಥರ ಒಂದಾಗಬೇಕಿದ್ದವರು ರಾಧಾಕೃಷ್ಣನ್ ಥರ ದೂರ ಆಗಬೇಕಾಯ್ತು. ಆಗ ನನಗೆ ಅದರ ಬಗ್ಗೆ ಅರಿವೇ ಇರಲಿಲ್ಲ. ಆದರೆ ಯಾವಾಗ ಆ ಜ್ಯೋತಿ ಶಿವಣ್ಣನ ಪಕ್ಕಕ್ಕೆ ಬಂದ್ಲೋ ಆಗಲೇ ನನಗೆ ಗೊತ್ತಾಗಿದ್ದು ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ ಅಂತ. ಯಾಕೆ? ಏನಾಯ್ತು? ಆ ಜ್ಯೋತಿನ ಮದುವೆಯಾಗಿ ನಮ್ಮ ಭಾವ ನರಕ ಅನುಭವಿಸ್ಬಿಟ್ಟ. ಅವಳಿಂದ ನಮ್ಮ ಭಾವ ಯಾವ ಸುಖನೂ ಪಡಲಿಲ್ಲ. ಮದುವೆ ಆಗಿದ್ರು ಬ್ರಹ್ಮಚಾರಿ ಥರ ಜೀವನ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಆದ್ರೂ ಸಾಲದು ಅಂತ ಆ ಜ್ಯೋತಿ ಶಿವಣ್ಣನ ಜೀವನದಿಂದ ದೂರ ಆಗೋದಕ್ಕೆ ನೋಡ್ತಾ ಇದ್ದಾಳೆ. ಅಂದ್ರೆ ಆ ಜ್ಯೋತಿ ಡಿವೋರ್ಸ್ ಕೇಳ್ತಾ ಇದ್ದಾಳೆ. ಈಗ ಅವಳು ನಮ್ಮ ಭಾವನ ಜೊತೆಲಿಲ್ಲ, ಅವಳ ಅಪ್ಪನ ಮನೇಲಿದ್ದಾಳೆ. ಯಾಕೆ? ಏನಾಯ್ತು? ಏನೂ ಆಗಿಲ್ಲ. ಶಿವಣ್ಣಂಗೆ ಅವ್ರ ತಂಗಿ ಅಂದ್ರೆ ಎಷ್ಟು ಪ್ರೀತಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ಅದು ಜ್ಯೋತಿಗಿಷ್ಟ ಇಲ್ಲ. ಅವಳನ್ನ ಮಾತೆ ಆಡಿಸ್ಬಾರ್ದು, ಅವಳಿಂದ ದೂರ ಆದ್ರೆ ಮಾತ್ರ ನಾನು ನಿಮ್ಗೆ ಹತ್ರ ಆಗ್ತೀನಿ ಅಂತ ಹಠ ಮಾಡ್ತಾ ಇದ್ದಾಳೆ. ಆದ್ರೆ ಭಾವ ತಂಗಿನ ಬಿಟ್ಕೊಡೋದುಂಟ. ಎಷ್ಟೇ ಕೇಳಿ ನೋಡಿದ್ರು ಕೊನೆಗಳು ಒಪ್ಲೇ ಇಲ್ಲ. ಮನೆ ಬಿಟ್ಟು ಹೋಗ್ಬಿಟ್ಲು. ಇಷ್ಟು ಸಣ್ಣ ವಿಷಯಕ್ಕೆ ಸಂಸಾರನೇ ಬೇಡ ಅಂತ ಹೋಗ್ಬಿಟ್ಲಾ? ಹೌದು, ಇದೊಂದೇ ಅಲ್ಲ. ಮದುವೆ ಆದಾಗಿಂದನೂ ಇಂಥ ಸಣ್ಣ ಸಣ್ಣ ವಿಷಯಗಳನ್ನ ಇಟ್ಕೊಂಡು ನಮ್ಮ ಭಾವಂಗೆ ನರಕ ತೋರಿಸ್ತಾ ಇದ್ದಾಳೆ. ಪಾಪ ನಮ್ಮ ಭಾವ ಮೂಕ ಬಸವನ ಹಾಗೆ ಎಲ್ಲ ಸಹಿಸ್ಕೊಂಡು ಬದುಕ್ತಿದ್ದ. ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ಅವಳಿಗೆ ತುಂಬಾ ಅವಕಾಶ ಕೊಟ್ಟು ಕಾದ. ಆದರೆ ಅವಳು ಕೊನೆಗೂ ಬದಲಾಗ್ಲಿಲ್ಲ. ಈಗ ಬೇರೆಯಾಗಿ ಶಿವಣ್ಣನ್ನ ಒಂಟಿ ಮಾಡಕ್ ಹೊರಟಿದ್ದಾಳೆ. ನೀವ್ ಹೇಳೋದ್ ಕೇಳ್ತಿದ್ರೆ ಶಿವ ಅವ್ರ ಬಗ್ಗೆ ಅಯ್ಯೋ ಅನ್ನಿಸ್ತಾ ಇದೆ. ಶಿವ ಅವರು ನನ್ನ ಜೀವನದಲ್ಲಿ ಮುಗ್ದೋಗಿರೋ ಅಧ್ಯಾಯ. ಈಗಿದು ನನಗೆ ಹೇಗೆ ಮುಖ್ಯವಾದ ವಿಚಾರ ಆಗುತ್ತೆ? ನನಗಿದನ್ನೆಲ್ಲ ನೀವ್ ಯಾಕೆ ಹೇಳ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಿಲ್ಲ. ವಿಷಯ ಇಷ್ಟೇ, ನಾನು ಮಾಡಿದ ತಪ್ಪನ್ನ ನಾನೇ ಸರಿ ಮಾಡ್ಕೋಬೇಕು. ಅದು ಅಲ್ಲದೆ ಭಾವನ ಜೀವನ ಸರಿ ಹೋಗ್ಬೇಕು ಅಂತ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ನೀವು ಮಾತ್ರ. ನಾನೇನ್ ಮಾಡಕ್ಕಾಗತ್ತೆ? ನೀವು ನಮ್ಮ ಭಾವನ್ನ ಮದುವೆ ಆಗ್ಬೇಕು.